ನಾಳೆ ಭಾರತ್ ಬಂದ್ ಇರುತ್ತಾ ಇರಲ್ವಾ ಈ ಕನ್ಫ್ಯೂಷನ್ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ಸಂಜೆ ವೇಳೆಗೆ ಬಹುತೇಕ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ, ಕ್ಲಾರಿಟಿ ಸಿಕ್ಬಿಡುತ್ತೆ. ಇನ್ನು ರೋಡ್ಗೆ ಇಳಿಯುತ್ತಾ ಹಾಗಾದ್ರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು, ಮೆಟ್ರೋ, ಆಟೋ, ಟ್ಯಾಕ್ಸಿ ಸಂಚಾರ ಹಾಗಾದ್ರೆ ಇರುತ್ತಾ ಇರಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ಅಫ್ಕೋರ್ಸ್ ಅವರೆಲ್ಲರಿಗೂ ಕೂಡ ಒಂದು ಭಯ, ಆತಂಕ ಇದ್ದೇ ಇರುತ್ತೆ. ಮನೆಯಿಂದ ಹೊರಟ ಮೇಲೆ ಮತ್ತೆ ಸಮಸ್ಯೆಗಳಾಗಬಾರ್ದಲ್ಲ, ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಬೆಳಿಗ್ಗೆಯಿಂದಾನು ಕೊಡ್ತಾನೆ ಇರ್ತೀವಿ. ಇನ್ನು ನಾಳೆ ಬೆಳಿಗ್ಗೆಯಲ್ಲೂ ಕೂಡ ನಿರಂತರವಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಲೈವ್ ಇರುತ್ತೆ. ಕಂಪ್ಲೀಟ್ ಕವರೇಜ್ ಜೊತೆಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಗೆ ನಾವು ಕೊಡ್ತೀವಿ. ಇನ್ನು ಬ್ಯಾಂಕ್ಗಳು ಹಾಗೇನೆ ಎಟಿಎಂ ಹಾಗಾದ್ರೆ ಓಪನ್ ಇರ್ತಾವ, ಹೋಟೆಲ್, ಶಾಲಾ, ಕಾಲೇಜ್ ತೆರೆಯುತ್ತಾ, ಬಂದ್ಗೆ ಯಾವ್ಯಾವ ಸಂಘಟನೆಗಳು ಬೆಂಬಲ ಕೊಡ್ತಾ ಇವೆ, ನೈತಿಕ ಬೆಂಬಲ ಅಂತ ಹೇಳ್ತಾ ಇವೆ, ಯಾವ ಸಂಘಟನೆಗಳು ಹಾಗಾದ್ರೆ ಬೆಂಬಲ ಕೊಡ್ತಾ ಇಲ್ಲ, ಈ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮ್ ಮುಂದೆ ಇಡ್ತೀವಿ. ಈಗ ಸಾಕಷ್ಟು ಜಿಲ್ಲೆಗಳಿಂದ ರಿಪೋರ್ಟರ್ಸ್ ಅನ್ನ ಮಾತಾಡಿಸಿದಾಗ ನಾವು ಆಗ್ಲೇ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ವಿ. ಬಂದ್ ಇರೋದಿಲ್ಲ, ಕೇವಲ ಮುಷ್ಕರ ಇರುತ್ತೆ, ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕಾರ್ಮಿಕ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಗೊಂದಲಗಳಿಗೆ ಏನ್ ಕಾರಣ ಆಯ್ತು ಅಂತಂದ್ರೆ, ಈಗ ಅಧಿಕೃತವಾಗಿ ಯಾರು ಕೂಡ ನಾವು ಬಂದ್ ಮಾಡ್ತೀವಿ ಅಥವಾ ಮುಷ್ಕರ ಮಾಡ್ತಾ ಇದೀವಿ, ನೀವು ಬಂದ್ ನಮ್ ಜೊತೆ ಕೈ ಜೋಡಿಸಿ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಈ ರೀತಿ ಮುಷ್ಕರನೋ ಅಥವಾ ಪ್ರತಿಭಟನೆ ಮಾಡ್ತಿದೀವಿ, ಬಂದ್ ಮಾಡ್ತಿದೀವಿ ಅಂತ ಅಧಿಕೃತವಾಗಿ ಯಾರು ಕೂಡ ಕರೆದಿಲ್ಲ ಅಥವಾ ಪ್ರಕಟಣೆಯನ್ನ ಹೊರಡಿಸಿಲ್ಲ. ಅದಕ್ಕೋಸ್ಕರನೇ ಸಂಘಟನೆಗಳ ಮಧ್ಯದಲ್ಲಿ ಇದೀಗ ಗೊಂದಲ ಏರ್ಪಟ್ಟಿರೋದು. ಇನ್ನು ಈ ಗೊಂದಲದ ಬಗ್ಗೆ ಸಹಜವಾಗಿ ಸಾರ್ವಜನಿಕರಿಗೆ ಒಂದಿಷ್ಟು ಗಾಬರಿ ಆಗ್ತಾರೆ, ಆತಂಕ ಪಡುವಂತ ಸ್ಥಿತಿ. ಬಂದ್ ಇರ್ಬೋದು, ಮುಷ್ಕರ ಇರ್ಬೋದು, ಪ್ರತಿಭಟನೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಮನೆಯಿಂದ ಹೊರಟ ಮೇಲೆ ಏನ್ ಮಾಡ್ಬೇಕು ಏನು ಎತ್ತ ಗೊತ್ತಾಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನಾವು ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ರಿಪೋರ್ಟರ್ಸ್ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಕೂಡ ಕೊಡ್ತಾರೆ. ಇನ್ನು ನಾಳೆ ಬೆಳಿಗ್ಗೆಯಿಂದ ನಿರಂತರವಾಗಿ ಎಲ್ಲೆಲ್ಲಿ ಏನೇನ್ ಆಗ್ತಿದೆ, ಏನೇನಾದ್ರೂ ಸಮಸ್ಯೆಗಳಾಗ್ತಾ ಇದೆಯಾ, ಯಾವ ಸಂಘಟನೆ ನೇತೃತ್ವದಲ್ಲಿ ಮುಷ್ಕರ ಆಗ್ತಾ ಇದೆ ಅಥವಾ ಬಂದೇ ಆಗುತ್ತಾ, ಮುಷ್ಕರ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ, ಸಂಪೂರ್ಣ ಮಾಹಿತಿ ಈ ಬಂದ್ ಅಥವಾ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಮೂಲೆ ಮೂಲೆಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ರಿಪೋರ್ಟರ್ಸ್ ಕೊಡೋದಕ್ಕೆ ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ, ರೆಡಿ ಆಗಿದ್ದಾರೆ. ಇವತ್ತೇ ಆಲ್ರೆಡಿ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬಂದ್ ಇರೋದಿಲ್ಲ, ಸಾಂಕೇತಿಕವಾಗಿ ನಾವು ಮುಷ್ಕರವನ್ನ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಸಂಘಟನೆಗಳು ಹೇಳ್ಕೊಂಡಿವೆ. ಒಂದಿಷ್ಟು ಸಂಘಟನೆಗಳು ನಾವು ಬೀದಿಗಂತೂ ಇಳಿಯೋದಿಲ್ಲ, ನೈತಿಕವಾಗಿ ಬೆಂಬಲ ಕೊಡ್ತೀವಿ, ಯಾಕಂದ್ರೆ ಅಧಿಕೃತವಾಗಿ ನಮ್ಗೆ ಯಾರು ನಾವ್ ಈ ರೀತಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿಲ್ಲ. ಅಫಿಷಿಯಲ್ ಆಗಿ ಒಂದು ಲೆಟರ್ ಕೊಡೋದು ಅಥವಾ ಸಭೆ ಮಾಡೋದು, ಚರ್ಚೆಗಳು ಮಾಡೋದು ಈ ರೀತಿಯಾಗಿ ಆಗಿಲ್ಲ. ಹಾಗಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ನಾವು ಜಸ್ಟ್ ನೈತಿಕವಾಗಿ ಬೆಂಬಲ ಕೊಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ನಾವು ಮುಷ್ಕರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇವಾಗಿರುವಂತ ಕುತೂಹಲ, ಈಗ ಬಂದ್ ಆಗಲ್ಲ ಅಂತ ಕನ್ಫರ್ಮ್ ಆಯ್ತು, ಇನ್ನು ಮುಷ್ಕರ ಅಥವಾ ಪ್ರತಿಭಟನೆ ಮಾಡೋದಾದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಮಾಡ್ತಾರೆ? ಈಗ ಪೊಲೀಸರು ಬೆಂಗಳೂರಲ್ಲೇ ಅನುಮತಿಯನ್ನ ಕೊಟ್ಟಿಲ್ಲ, ನೀವು ಅನ್ನೆಸೆಸರಿ ಆಗಿ ರೋಡ್ ಬ್ಲಾಕ್ ಮಾಡೋದು ಅಥವಾ ಸ್ಟ್ರೈಕ್ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಸಾರ್ವಜನಿಕರಿಗೆ ಒಂದು ವೇಳೆ ತೊಂದರೆ ಆದ್ರೆ ಈ ರೀತಿ ಸ್ಟ್ರೈಕ್ ಮಾಡ್ತಾರಲ್ಲ, ಆಯೋಜಕರ ವಿರುದ್ಧನೇ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಭಾಸ್ಕರ್ ರಾವ್ ಅವರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಲ್ಲೇ ಒಂದು ವೇಳೆ ಪ್ರತಿಭಟನೆ ಮಾಡಿದ್ರೆ ಎಲ್ಲಿ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಯಾರ್ಯಾರು ಬೆಂಬಲವಾಗಿ ನಿಲ್ತಾರೆ, ಅಥವಾ ಸಾರ್ವಜನಿಕರಿಗೆ ಏನಾದ್ರೂ ಸಮಸ್ಯೆಗಳು ಈ ಪ್ರತಿಭಟನೆಯಿಂದ, ಮುಷ್ಕರದಿಂದ ಆಗುತ್ತಾ? ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಎಲ್ಲಾ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾನೆ ಹೋಗ್ತೀವಿ. ಇನ್ನು ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಬಿಡುತ್ತೆ. ಈಗ ಅಗತ್ಯ ವಸ್ತುಗಳು ಏನೇನು ಸಿಗ್ಬೇಕು ನಾಳೆ ನಮ್ಗೆ ಬೆಳಿಗ್ಗೆ ಅವೆಲ್ಲವೂ ಕೂಡ ಸಿಗುತ್ತೆ, ಏನ್ ಸಮಸ್ಯೆ ಇಲ್ಲ. ಇನ್ನು ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಆಸ್ಪತ್ರೆಗಳಿರ್ಬೋದು, ಮೆಡಿಕಲ್ ಶಾಪ್ ಇರ್ಬೋದು, ಅವು ಕೂಡ ಫೆಸಿಲಿಟಿ ಸಿಗುತ್ತೆ ನಾಳೆ, ಅವಕ್ಕೇನ್ ತೊಂದರೆ ಆಗಲ್ಲ. ಇನ್ನು ಹೋಟೆಲ್ಗಳು ಬಹುತೇಕ ತೆರೆದಿರುತ್ತವೆ, ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲ್ಲ ಅಂತ ಅಸೋಸಿಯೇಷನ್ ಈಗ ಹೇಳ್ಕೊಂಡಿದೆ. ಇನ್ನು ಶಾಲಾ ಕಾಲೇಜ್ಗಳು ಸದ್ಯಕ್ಕಂತೂ ರಜೆ ಇಲ್ಲ, ಬಟ್ ನಾಳಿನ ಸಿಚುವೇಶನ್ ನೋಡಿಕೊಂಡು, ಈಗ ಪ್ರೈವೇಟ್ ಸ್ಕೂಲ್ ಇರ್ಬೋದು ಅಥವಾ ಗವರ್ಮೆಂಟ್ ಸ್ಕೂಲ್ ಇರ್ಬೋದು, ನಾಳಿನ ಸಿಚುವೇಶನ್ ಮೇಲೆ ಅದು ರಜೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ
ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ, ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೈಸೂರಿಂದ ನಮ್ಮ ರಿಪೋರ್ಟರ್ ಪುಟ್ಟಪ್ಪ, ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಥಾಮಸ್, ಹಾಗೇನೆ ಬಳ್ಳಾರಿಯಿಂದ ನಮ್ಮ ರಿಪೋರ್ಟರ್ ಶರಣು ಹಂಪಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮೈಸೂರಿಂದ ಫಸ್ಟ್ ತಗೊಂಡ್ಬಿಡೋಣ. ಪುಟ್ಟಪ್ಪ, ಈಗ ಆಗ್ಲೇ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರಿ ನೀವು. ಈಗ ಶಾಲಾ ಕಾಲೇಜ್ ಇರ್ಬೋದು ಅಥವಾ ಸಂಘಟನೆಗಳು ಒಂದಿಷ್ಟು ಗೊಂದಲಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸದ್ಯಕ್ಕೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ ನಿಮ್ಗೆ ಮೈಸೂರಲ್ಲಿ? ಶರ್ಮಿತಾ, ಈಗಷ್ಟೇ ಬಂದ ಅಪ್ಡೇಟ್ಗಳನ್ನು ನಾವು ಹೇಳೋದಾದ್ರೆ, ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಾಳಿನ ಮುಷ್ಕರಕ್ಕೆ ಮಾತ್ರ ಬೆಂಬಲ ಇದೆ, ಆದರೆ ಬಂದ್ಗೆ ಬೆಂಬಲ ಇಲ್ಲ. ನಾಳೆ ಕರೆದಿರುವಂಥ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ. ಕಾರ್ಮಿಕರ ಪರವಾಗಿ ಯಾವಾಗಲೂ ನಮ್ಮ ಸಹಕಾರ ಇರುತ್ತೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆಗಳನ್ನು ಮಾಡಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಕಾರ್ಮಿಕ ಸಂಘಟನೆಗಳಿಂದ ಒಂದು ನಿಗದಿತ ಸ್ಥಳದಲ್ಲಿ ಪ್ರತಿಭಟನೆಗೆ ಅವಕಾಶವನ್ನು ಕೇಳಿರುವಂಥ ಮಾಹಿತಿ ಇದೀಗ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಪೊಲೀಸರು ಸ್ಥಳದಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಅನ್ನು ಹಾಕಿಲ್ಲ. ಆದರೆ ಮೆರವಣಿಗೆ ಮುಖಾಂತರ ಹೊರಡೋದಕ್ಕೆ ಈಗ ಸದ್ಯಕ್ಕೆ ಅವರು ಅಬ್ಜೆಕ್ಷನ್ ಅನ್ನು ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದ್ದು, ನಾಳೆ ಪ್ರತಿಭಟನಾ ಮೆರವಣಿಗೆ ಮೈಸೂರಿನಲ್ಲಿ ಇರೋದು ಬಹುತೇಕ ಡೌಟ್ ಆಗಿದೆ. ಒಂದು ಸ್ಥಳದಲ್ಲಿ ಅಂದರೆ ಮೈಸೂರಿನ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಿಗದಿ ಮಾಡಿಕೊಂಡು ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಸಾಂಕೇತಿಕವಾಗಿ ಅವರು ತಮ್ಮ ಮುಷ್ಕರನ ವಿರೋಧವನ್ನು ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದನ್ನು ಹೊರತುಪಡಿಸಿ ಮೈಸೂರಿನಲ್ಲಿ ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಮಾಹಿತಿಯನ್ನು ಲಭ್ಯವಾಗ್ತಾ ಇದೆ. ಇನ್ನು ಲಾರಿ ಮಾಲೀಕರ ಸಂಘ ಮತ್ತು ಆಟೋ, ಉಬರ್, ಟ್ಯಾಕ್ಸಿಗಳು ಎಲ್ಲರೂ ಸಹ ರಾಜ್ಯ ಸಂಘಗಳ ನಿರ್ಧಾರದಂತೆ ನಾವು ನಮ್ಮ ಕೆಲಸವನ್ನು ನಿಲ್ಲಿಸೋದಿಲ್ಲ, ಆದರೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ. ಕೇವಲ ಕಾರ್ಮಿಕ ಸಂಘಟನೆಗಳಿಗೆ ಅಷ್ಟೇ ಮುಷ್ಕರ ಇರುತ್ತಾ, ನಾಳೆ ಇಡೀ ನಗರ ಬಂದ್ ಆಗೋದಿಲ್ವಾ ಅನ್ನೋ ಒಂದು ಗೊಂದಲಗಳು ಇನ್ನೂ ಸಹ ಇದೆ. ಇನ್ನು ಸರ್ಕಾರಿ ಸಾರಿಗೆ ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ವಿಚಾರ ನಾಳೆ ಬೆಳಿಗ್ಗೆಯೇ ತೀರ್ಮಾನ ಆಗೋದ್ರಿಂದ ಸದ್ಯದವರೆಗೆ ಬಂದ್ನ ಬಿಸಿ ಮೈಸೂರಿಗೆ ತಟ್ಟುವಂತ ಯಾವುದೇ ಸಾಧ್ಯತೆ ಇಲ್ಲ ಅಂತಾನೆ ಹೇಳ್ಬೋದು. ಶರ್ಮಿತಾ, ಆನ್ಲೈನ್ ಪುಟ್ಟಪ್ಪ, ಇನ್ನು ಬಳ್ಳಾರಿಯಲ್ಲಿ ಎಸ್ಪೆಷಲಿ ಯಾಕಂದ್ರೆ ಈಗ ಕಾರ್ಮಿಕರು ತಮ್ಮ ಡಿಮ್ಯಾಂಡ್ಸ್ ಏನೇನಿದೆ ಅದನ್ನ ಫುಲ್ಫಿಲ್ ಮಾಡಬೇಕು ಸರ್ಕಾರ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ, ಅದು ಸರಿ. ಇನ್ನೊಂದು ವಿಚಾರ ಬಹಳ ಪ್ರಮುಖವಾದದ್ದು, ಸಿಎ ವಿರೋಧಿ ಕೂಡ ಇದರಲ್ಲಿ ಸೇರ್ಕೊಂಡಿದೆ, ಅದಕ್ಕೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸೋಮಶೇಖರ್ ರೆಡ್ಡಿ ಎಸ್ಪೆಷಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ವಿಚಾರವಾಗಿ ಬಳ್ಳಾರಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಆಗುತ್ತೋ ನಾಳೆ ಗೊತ್ತಾಗ್ಬಿಡುತ್ತೆ. ಶರಣು ಹಂಪಿ, ಈ ಎಲ್ಲಾ ವಿಚಾರವಾಗಿ ಈಗ ಕಾರ್ಮಿಕ ಸಂಘಟನೆಗಳು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಸ್ಥಳ ಅಂತ ನಿಗದಿ ಮಾಡ್ಕೊಂಡಿದ್ದಾರ. ಈ ಸ್ವರೂಪ ಯಾವ ರೀತಿಯಾಗಿರುತ್ತೆ, ಪ್ರತಿಭಟನೆಯ ಸ್ವರೂಪ, ಏನ್ ಮಾಹಿತಿ ನಿಮಗೆ ಸಿಗ್ತಾ ಇದೆ? ಶರ್ಮಿತಾ, ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಎಡಪಕ್ಷಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವಂತಹ ಭಾರತ್ ಬಂದ್ಗೆ ಬಳ್ಳಾರಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಎಡಪಕ್ಷಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಈಗಾಗಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಬಂದ್ಗೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಮತ್ತು ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬರೀ ಬಳ್ಳಾರಿ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳು ಮಾತ್ರ ಅಲ್ಲ, ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬಂದ್ನ ಬಿಸಿ ಹೆಚ್ಚಾಗಲಿದೆ ಅಂತಾನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಎಡಪಕ್ಷಗಳ ಮುಖಂಡರು ಮತ್ತು ಕಾರ್ಮಿಕ ಮುಖಂಡರು ಹೇಳಿದ್ದಾರೆ. ಬಳ್ಳಾರಿ ನಗರದಲ್ಲಿ ಓಪನ್ ಇರೋದಿಲ್ಲ, ಇದರಿಂದಾಗಿ ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ, ಮಾಹಿತಿಯನ್ನ ಪಡ್ಕೊಳ್ತೀನಿ. ಶರಣು ಹಂಪಿ, ಪ್ಲೀಸ್ ಬಿ ಆನ್ ಲೈನ್. ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಥಾಮಸ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಥಾಮಸ್, ಆಗ್ಲೇ ಒಂದಿಷ್ಟು ಮಾಹಿತಿಯನ್ನ ಕೊಟ್ರಿ, ಸದ್ಯಕ್ಕೆ ಏನ್ ಮಾಹಿತಿ ಲಭ್ಯವಾಗ್ತಿದೆ? ಯಾಕಂದ್ರೆ ಈಗ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದಾದ್ರೆ, ಮುಷ್ಕರ ಮಾಡೋದಾದ್ರೆ ಎಲ್ಲಿ ಮಾಡ್ತಾರೆ, ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಸುಮಾರು ಒಂದು ಎಷ್ಟು ಜನ ಸೇರ್ಬೋದು ಅನ್ನೋ ಕುತೂಹಲ ಇದೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಈಗ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಆಕ್ಷನ್ ಆಗೇ ಆಗುತ್ತೆ ಸುಮ್ನೆ ನೀವು ಕಿರಿಕಿರಿ ಮಾಡಿದ್ರೆ ಅಂತ. ಸೊ ಈ ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ ಸದ್ಯಕ್ಕೆ ಥಾಮಸ್? ಕ್ಲಾರಿಟಿ ಸಿಗ್ತಾ ಇಲ್ಲ ಶರ್ಮಿತಾ, ಗೊಂದಲದ ಗೂಡಾಗಿ ಪರಿಣಮಿಸಿದೆ ಮುಷ್ಕರ, ನಾಳೆ ನಡೆಯುವಂತ ಮುಷ್ಕರ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕ್ವಶನ್ ಇರುವಂತದ್ದು, ನಾಳೆ ನಡೆಯುವಂತ ಮುಷ್ಕರವನ್ನ ಯಾರು ಲೀಡ್ ಮಾಡ್ತಾರೆ? ಯಾಕಂದ್ರೆ ಒಂದೆರಡು ಸಂಘಟನೆಗಳು ಅವು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಂಘಟನೆಗಳಿರ್ಬೋದು, ಆದ್ರೆ ಇಲ್ಲಿ ರಾಜ್ಯದ ಮಟ್ಟಿಗೆ ಬಂದಂತ ಟೈಮಲ್ಲಿ ಅವು ಅಷ್ಟು ಮಟ್ಟಿಗೆ ಎಸ್ಟಾಬ್ಲಿಷ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಸಂಘಟನೆಗಳೇನು ಬಂದ್ಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ, ಆ ಸಂಘಟನೆ ಯೂಶುವಲಿ ಬೆಂಗಳೂರಲ್ಲಿರ್ಬೋದು ದೇಶದ ಯಾವುದೇ ಭಾಗದಲ್ಲೂ ಕೂಡ ಬಂದಾಗ್ಲಿ ಅಥವಾ ಮುಷ್ಕರ ಆಗಲಿ ಬೇರೆ ಸಂಘಟನೆಗಳನ್ನ, ಕಾರ್ಮಿಕ ಸಂಘಟನೆಗಳನ್ನ, ಅದೇ ರೀತಿ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅಂತ ಒಂದು ಸಣ್ಣ ಮಾತುಕತೆನೂ ಕೂಡ ನಡೆದಿಲ್ಲ. ಹಾಗಾಗಿ ಬಹುತೇಕ ಸಂಘಟನೆಗಳು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಮೊದಲಿಗೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳು ನಮ್ಮ ಜೊತೆಗೆ ಕುಳಿತುಕೊಂಡು ಮಾತನಾಡುವಂತ
ಅಥವಾ ನಮ್ಮನ್ನ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿಲ್ಲ ಅನ್ನುವಂತ ಕಾರಣದ ಹಿನ್ನೆಲೆಯಲ್ಲಿ ಬಹುತೇಕ ಸಂಘಟನೆಗಳು ಎಲ್ಲ ಒಂದ್ ಕಡೆ ಮಾನಸಿಕವಾಗಿ ಮುನಿಸ್ಕೊಂಡಿದ್ದಾವ ಅನ್ನುವಂಥ ಅನುಮಾನ ಕೂಡ ಕಾಡ್ತದೆ. ಇನ್ನೊಂದು ಪ್ರಮುಖವಾಗಿ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ನಾಳೆ ನಡೆಯುವಂತ ಮುಷ್ಕರಕ್ಕೆ ಪೂರಕವಾಗಿ ಯಾವುದೇ ಪ್ರತಿಭಟನೆಗಳಾಗ್ಲಿ, ಬಂದ್ಗಳಾಗ್ಲಿ ಅಥವಾ ಮುಷ್ಕರಗಳಾಗ್ಲಿ, ಒಂದು ರ್ಯಾಲಿ ಅನ್ನುವಂಥದ್ದು ಇದ್ದೇ ಇರ್ತದೆ, ಮೆರವಣಿಗೆ ಅನ್ನುವಂಥದ್ದು ಇರ್ತದೆ. ಅದು ಎಲ್ಲ ಒಂದ್ ಕಡೆ ನಾಳೆ ಕಮಿಷನರ್ ಭಾಸ್ಕರ್ ರಾವ್ ಈಗ ಹೇಳಿರುವಂತೆ ಯಾವುದೇ ರೀತಿಯಲ್ಲೂ ಮೆರವಣಿಗೆಗಾಗ್ಲಿ ಅಥವಾ ರ್ಯಾಲಿಗಾಗಿ ಅವಕಾಶ ಇರೋದಿಲ್ಲ. ಏನು ನಿಮಗೆ ನಿಗದಿಪಡಿಸಿದಂತ, ನಿಮಗೆ ಕೊಟ್ಟಿರುವಂತ ಸ್ಥಳದಲ್ಲಿ ಮಾತ್ರ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಸಂಘಟನೆಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ನಾವು ಎಲ್ಲಿ ಪ್ರತಿಭಟನೆ ಎಲ್ಲಿ ಬೇಕಾದ್ರೂ ಮಾಡಬಹುದು, ಆದ್ರೆ ಅಂತಿಮವಾಗಿ ಆ ಪ್ರತಿಭಟನೆ ಆ ಒಂದು ಗಂಭೀರತೆ, ಆ ಒಂದು ಮುಷ್ಕರದ ಗಂಭೀರತೆ ಎಲ್ಲ ಒಂದ್ ಕಡೆ ಪ್ರದರ್ಶನ ಆಗ್ಬೇಕಂತ ಹೇಳಿದ್ರೆ ರ್ಯಾಲಿ ಆಗುವಂಥದ್ದು ಅಥವಾ ಮೆರವಣಿಗೆ ಆಗುವಂಥದ್ದು ಸಹಜವಾಗಿ ಆಗ್ಲೇಬೇಕಾಗಿರ್ತದೆ. ಇನ್ನೊಂದು ಸಹಜವಾಗಿ ಬಹಳಷ್ಟು ಸಂಘಟನೆಗಳು, ಒಂದಲ್ಲ ಎರಡಲ್ಲ, ಬಹಳಷ್ಟು ಸಂಘಟನೆಗಳು ಪ್ರತಿ ಬಾರಿ ಮುಷ್ಕರ ಆದಂತ ಟೈಮಲ್ಲಿ ಯಾವ್ಯಾವ ಸಂಘಟನೆಗಳು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಂದ್ಗಾಗ್ಲಿ ಅಥವಾ ಮುಷ್ಕರಕ್ಕಾಗ್ಲಿ ಬೆಂಬಲ ಕೊಡ್ತಾ ಇದ್ವೋ ಆ ಸಂಘಟನೆಗಳು ಯಾವ ರೀತಿಯಲ್ಲೂ ಕೂಡ ಬೆಂಬಲ ಕೊಟ್ಟಿಲ್ಲ. ಅಂದ್ರೆ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯೂ ಕೂಡ ನೈತಿಕವಾಗಿ ನಮ್ಮ ಬೆಂಬಲ ಇದೆ, ಆದ್ರೆ ಮುಷ್ಕರದಲ್ಲಿ ಪಾಲ್ಗೊಳ್ಳೋ ಅಂತ ಮಾತನ್ನು ಹೇಳಿದಾವೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಸಂಘಟನೆ, ಅದರಲ್ಲೂ ಪ್ರಮುಖವಾಗಿ ಸಾರಿಗೆ ಸಂಘಟನೆಗಳು ನೈತಿಕವಾಗಿ ಬೆಂಬಲ ಕೊಟ್ಟಿದೆ ಅನ್ನೋ ಮಾತನ್ನು ಏನ್ ಹೇಳ್ತಾ ಇದಾವೆ. ಅವು ಎಲ್ಲಾದ್ರೂ ಒಂದ್ ಕಡೆ ಬಸ್ ಸಂಚಾರವನ್ನ ಎಲ್ಲ ಒಂದ್ ಕಡೆ ಸ್ಥಗಿತಗೊಳಿಸುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದಲ್ಲಿ ಬಹುಶಃ ಎಲ್ಲ ಒಂದ್ ಕಡೆ ಮುಷ್ಕರದ ಬಿಸಿ ಕಾಣ್ತಾ ಇತ್ತು. ಅದ್ರ ಜೊತೆ ಟ್ಯಾಕ್ಸಿ ಇರ್ಬೋದು, ಅದ್ರ ಜೊತೆ ಲಾರಿಗಳಿರ್ಬೋದು, ಓಲಾ ಇರ್ಬೋದು, ಈ ಎಲ್ಲ ಸಂಘಟನೆಗಳು ಕೂಡ, ಇದಕ್ಕೆ ಹೊಂದ್ಕೊಂಡಂತ ಸಂಘಟನೆಗಳು ಕೂಡ ನಾಳೆಯ ಮುಷ್ಕರಕ್ಕೆ ನೈತಿಕವಾಗಿ ನಮ್ಮ ಬೆಂಬಲ ಇದೆಯೇ ಹೊರತು ನಾವು ಸಂಘಟನಾತ್ಮಕವಾಗಿ ಒಂದು ಯಾವುದೇ ಮುಷ್ಕರದಲ್ಲೂ ಪಾಲ್ಗೊಳ್ಳೋಣ ಅಂತ ಹೇಳಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಇವತ್ತು ಈ ಕ್ಷಣದವರೆಗೂ ಕೂಡ ನಾಳೆ ಮುಷ್ಕರ ಯಾವ ರೀತಿ ಇರುತ್ತೆ, ಏನಾಗತ್ತೆ, ಯಾರು ಲೀಡ್ ಮಾಡ್ತಾರೆ, ಈ ರೀತಿಯ ಸಾಕಷ್ಟು ಗೊಂದಲದ ಪ್ರಶ್ನೆಗಳು ಈ ಕ್ಷಣದವರೆಗೂ ಕಾಡ್ತಾ ಇದೆ. ಆ ಒಂದು ಏನ್ ಮುಷ್ಕರಕ್ಕೆ ಏನ್ ಕರೆ ಕೊಟ್ಟಿರುವಂತಹ ಸಂಘಟನೆಗಳು ಕೂಡ ಈವರೆಗೆ ತಮ್ಮ ನಿಲುವನ್ನ ಎಲ್ಲೂ ಕೂಡ ಸ್ಪಷ್ಟಗೊಳಿಸುವಂತ ಅಥವಾ ಬೇರೆ ಸಂಘಟನೆಗಳನ್ನ ಕರೆದು ಅಂತಿಮ ಕ್ಷಣದಲ್ಲಾದ್ರೂ ಮಾತುಕತೆ ಮಾಡುವಂತ ಯಾವುದೇ ಪ್ರಯತ್ನವನ್ನು ಮಾಡದೇ ಇರೋದ್ರಿಂದಾಗಿ ಈ ಕ್ಷಣದವರೆಗೂ ಕೂಡ ನಾಳೆ ಮುಷ್ಕರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಥಾಮಸ್. ಆಮೇಲೆ ಇನ್ಫಾರ್ಮೇಶನ್ಗೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಮುಷ್ಕರದ ವಿಚಾರವಾಗಿ, ಪ್ರತಿಭಟನೆ ಹಮ್ಮಿಕೊಳ್ಳುವಂತ ವಿಚಾರವಾಗಿ ಕಾರ್ಮಿಕ ಸಂಘಟನೆಗಳು ಯಾವ ನಿರ್ಧಾರಕ್ಕೆ ಬಂದಿದೆ, ಯಾರ್ಯಾರ ನೇತೃತ್ವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗುತ್ತೆ, ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ಸ್ ಕೊಡ್ತಾರೆ ಬ್ರೇಕ್ ಆದ್ಮೇಲೆ.